ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಲೂಕನು ಬರೆದ ಸುವಾರ್ತೆಯ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ದೇವರು ಎಷ್ಟೊಂದು ಅಮೂಲ್ಯವಾದ ವಿಷಯಗಳನ್ನು ನಮಗೆ ತಿಳಿಸಿ ನಮ್ಮನ್ನು ಬಲಪಡಿಸಿದ್ದಾನೆ ಅಲ್ಲವೇ? ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಎಮ್ಮಾಹು ಮಾರ್ಗದಲ್ಲಿ ಕ್ರಿಸ್ತನು ತನ್ನನ್ನು ಪ್ರಕಟಿಸಿದ್ದು, ಸುವಾರ್ತೆಯ ನಿಯೋಗದ ಆದೇಶ, ಆತನು ಪರಲೋಕಕ್ಕೆ ಏರಿ ಹೋದದ್ದು ಎಂಬ ವಿಷಯಗಳನ್ನು ದೇವರ ಬಲದಿಂದ ಧ್ಯಾನಿಸಿ ಆತನ ಕೃಪೆಗೆ ಪಾತ್ರರಾಗೋಣ. ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಂದಾವರ್ತಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಸರ್ವಶಕ್ತನಾದ ದೇವರ ಅಪಾರವಾದ ಕೃಪೆಯಿಂದ ಹಲವಾರು ದಿವಸಗಳಿಂದಲೂ ನಾವು ಧ್ಯಾನ ಮಾಡುತ್ತಾ ಬಂದ ಲೂಕನು ಬರೆದ ಸುವಾರ್ತೆಯ ಅಧ್ಯಯನವು ಇಂದು ಮುಕ್ತಾಯಗೊಳ್ಳುತ್ತದೆ. ನೋಡಿರಿ, ಈ ಸುವಾರ್ತೆಯಲ್ಲಿರುವ 24 ಅಧ್ಯಾಯಗಳನ್ನು ನಾವು ವಚನವಾಗಿ ಧ್ಯಾನ ಮಾಡಿರುತ್ತೇವೆ ಮತ್ತು ಖಂಡಿತವಾಗಿಯೂ ಈ ಎಲ್ಲಾ ಕಾರ್ಯಕ್ರಮಗಳು ನಮ್ಮನ್ನು ಆತ್ಮೀಕ ಜೀವಿತದಲ್ಲಿ ನಾವು ವೃದ್ಧಿಗೊಳ್ಳುವಂತೆ ಸಹಾಯ ಮಾಡಿರುತ್ತವೆ ಎಂಬುದಾಗಿ ನಂಬಿ ನಾನು ದೇವರಿಗೆ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಇಂದು ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 13ರಿಂದ 53 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗ ನಾವು ಎಮ್ಮಾಹು ಮಾರ್ಗಕ್ಕೆ ಬಂದಿರುತ್ತೇವೆ. ನೋಡಿರಿ, ಈ ಮಾರ್ಗದಲ್ಲಿರುವುದು ಬಹು ಆಸಕ್ತಿಕರವಾಗಿದೆ. ಯೆರಿಕೋ ಮಾರ್ಗದಲ್ಲಿರುವುದರ ಬಗ್ಗೆ ಹೆಚ್ಚು ಸಂದೇಶಗಳನ್ನು ನಾವು ಕೇಳುತ್ತೇವೆ, ಆದರೆ ಅದು ಕಳ್ಳರ ಕೈಗೆ ಬೀಳುವ ಮಾರ್ಗವಾಗಿದೆ. ನಾನು ಹೇಗೂ ಎಮ್ಮಾಹು ಮಾರ್ಗವನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ, ಯಾಕಂದರೆ ಅಲ್ಲಿಯೇ ನಾವು ಪುನರುತ್ಥಾನ ಹೊಂದಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸಂಧಿಸಲಿರುವೆವು. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 13ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಎಂಬುದಾಗಿ. ನೋಡಿರಿ, ಯೆರೂಸಲೇಮಿನಿಂದ ಎಮ್ಮಾಹು ಊರಿಗೆ ಇರುವ ಅಂತರವು ಹೆಚ್ಚು ಕಡಿಮೆ 7 ಮೈಲುಗಳಷ್ಟು ಇತ್ತು. ಮುಂದೆ ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14ರಿಂದ 16 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಸಂಭವಿಸಿದ ಈ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಎಮ್ಮಾಹು ಮಾರ್ಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ಮಾತಾಡುತ್ತಿರುವ ಇಬ್ಬರು ಶಿಷ್ಯರ ಜೊತೆಗೂಡಿದನು. ಅವರು ಪುನರುತ್ಥಾನನಾದ ಕರ್ತನನ್ನು ನೋಡಿರಲಿಲ್ಲ ಮತ್ತು ಆತನು ಸತ್ತವರೊಳಗಿಂದ ಎದ್ದಿರುವನು ಎಂದು ಯಾವ ಮುಚ್ಚುಮರೆಯಿಲ್ಲದೆ ನಂಬಲಿಲ್ಲ. ತಮ್ಮ ಜೊತೆಯಲ್ಲಿ ಸೇರಿಕೊಂಡು ಆ ಮಾರ್ಗದಲ್ಲಿ ನಡೆಯುತ್ತಿರುವವನು ಪುನರುತ್ಥಾನ ಹೊಂದಿರುವ ಕ್ರಿಸ್ತನೆಂಬುದಾಗಿಯೂ ಅವರು ನಂಬಲಿಲ್ಲ. ಪ್ರಾರಂಭದಲ್ಲಿಯೇ ಹೇಳಬೇಕಾದರೆ ಅವರು ಎಂದಿಗೂ ಆತನನ್ನು ಎದುರು ನೋಡುತ್ತಲೇ ಇರಲಿಲ್ಲ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 17ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು ಎಂಬುದಾಗಿ. ನೋಡಿರಿ ಪ್ರಿಯರೇ, ಯೇಸು ಕ್ರಿಸ್ತನು ಒಂದು ಪ್ರಶ್ನೆಯನ್ನು ಹಾಕುತ್ತಿರುವನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು 18ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅವರಲ್ಲಿ ಕ್ಲೆಯೋಫನೆಂಬುವನು ಆತನನ್ನು, ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಕ್ಲೆಯೋಫನಿಂದ ಹಾಕಲ್ಪಟ್ಟ ಪ್ರಶ್ನೆಯು ಒಂದು ಬದೀ ಬೆಳಕನ್ನು ಪ್ರಕಟಿಸುತ್ತದೆ ಮತ್ತು ಲೂಕನನ್ನು ಹೊರತುಪಡಿಸಿ ಯಾರೂ ಅದರ ವಿಷಯವಾಗಿ ನಮಗೆ ಹೇಳಿರುವುದಿಲ್ಲ. ಯೇಸು ಕ್ರಿಸ್ತನು ಬಂಧಿಸಲ್ಪಟ್ಟದ್ದು, ಆತನನ್ನು ಶಿಲುಬೆಗೆ ಏರಿಸಿದ್ದು, ಆತನ ಉದ್ದೇಶಿತ ಪುನರುತ್ಥಾನ ಇವೆಲ್ಲವುಗಳು ಯೆರೂಸಲೇಮನ್ನು ಕಲುಕಿ ಹಾಕಿದ್ದವು. ಇಂಥ ಸಮಯದಲ್ಲಿ ಈ ವಿಷಯವು ಅಲ್ಲಿರುವಂಥ ಯಾವುದೋ ಒಬ್ಬ ವ್ಯಕ್ತಿಗೆ ಗೊತ್ತಿರುವುದಿಲ್ಲವೆಂದರೆ ಅದು ನಿಜವಾಗಿಯೂ ಈ ಇಬ್ಬರಿಗೆ ನಂಬಲ ಸಾಧ್ಯವಾದ ಸಂಗತಿಯಾಗಿ ಕಂಡುಬಂದಿತು. ಅಪೊಸ್ತಲನಾದ ಪೌಲನು ತನ್ನ ಪ್ರತಿವಾದದಲ್ಲಿ ಅಗ್ರಿಪ್ಪ ರಾಜನು ಈ ಸಂಗತಿಗಳನ್ನು ತಿಳಿದವನು. ಅವನ ಮುಂದೆ ಧೈರ್ಯವಾಗಿ ಮಾತಾಡುತ್ತೇನೆ, ಇವುಗಳಲ್ಲಿ ಒಂದಾದರೂ ಮರೆಯಾದದಲ್ಲವೆಂದು ನಂಬಿದ್ದೇನೆ, ಯಾಕಂದರೆ ಇದು ಮೂಲೆಯಲ್ಲಿ ನಡೆದ ಕಾರ್ಯವಲ್ಲ ಎಂಬುದಾಗಿ
ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುತ್ತೇವೆ. ಯೆರೂಸಲೇಮಿನಲ್ಲಿ ನಡೆದಂಥ ಕಾರ್ಯವು ಅದು ರಹಸ್ಯವಾಗಿ ಮಾಡಲ್ಪಟ್ಟದ್ದಾಗಿರಲಿಲ್ಲ. ಅದು ಸಾರ್ವಜನಿಕ ವಾರ್ತೆಯಾಗಿತ್ತು ಮತ್ತು ಆ ಸ್ಥಳದಲ್ಲಿ ಇರುವವರೆಲ್ಲರೂ ಅದರ ಕುರಿತಾಗಿ ಮಾತಾಡುತ್ತಿದ್ದರು. ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 19ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆತನು ಅವರನ್ನು ಯಾವ ಸಂಗತಿಗಳು ಎಂದು ಕೇಳಿದನು. ಅದಕ್ಕೆ ಅವರು, ನಜರೇತಿನವನಾದ ಯೇಸುವಿನ ಸಂಗತಿಗಳೇ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಹೇಳಿರುವುದನ್ನು ಗಮನಿಸಿದಿರೋ? ಆತನು ಪ್ರವಾದಿಯಾಗಿದ್ದನು ಎಂಬುದಾಗಿ ಅವರು ಹೇಳಿದರು. ಆತನು ಸತ್ತು ಹೋದನು ಎಂದು ಅವರು ತಿಳಿದಿದ್ದರು ಮತ್ತು ಆತನು ಸತ್ತವರೊಳಗಿಂದ ಎದ್ದು ಬಂದಿರುವನು ಎಂದು ಅವರು ನಂಬಿರಲಿಲ್ಲ. ಪ್ರಿಯರೇ, ನಾವು ಹಾಗೆಯೇ ಮುಂದುವರೆದು 20ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆತನನ್ನು ಮಹಾಯಾಜಕರು, ನಮ್ಮ ಅಧಿಕಾರಿಗಳು ಮರಣ ದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಅವರು ಯೇಸುಕ್ರಿಸ್ತನ ಮರಣದ ಸಾಕ್ಷಿಯನ್ನೂ ನೀಡುತ್ತಿರುವರು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 21ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ನಾವಾದರೋ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಈ ಹೊತ್ತು 3ನೇ ದಿನ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಇಬ್ಬರು ವ್ಯಕ್ತಿಗಳು ತಾವು ಯೇಸು ಕ್ರಿಸ್ತನನ್ನು ಒಬ್ಬ ಪ್ರವಾದಿ ಎಂದು ಮತ್ತು ಆತನು ಇಸ್ರಾಯೇಲನ್ನು ವಿಮೋಚಿಸುವನು ಎಂದು ನಿರೀಕ್ಷಿಸಿಕೊಂಡಿದ್ದರು. ಆದರೆ ಈಗ ಬಹಳ ತಡವಾಗಿ ಬಿಟ್ಟಿದೆ ಎಂಬುದಾಗಿ ಹೇಳುತ್ತಿರುವರು. ಆತನು ಕ್ರೂಜಿಸಲ್ಪಟ್ಟು ಸತ್ತು ಹೋಗಿರುವನು ಎಂಬುದು ಅವರ ಅಭಿಪ್ರಾಯವಾಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 22 ಹಾಗೂ 23ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಅತ್ಯಾಶ್ಚರ್ಯವನ್ನುಂಟು ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ನೋಡಿರಿ, ಈ ಮನುಷ್ಯರು ಆ ಸ್ತ್ರೀಯರ ವರದಿಯನ್ನು ನಂಬಿರಲಿಲ್ಲ. ಸಮಾಧಿಯು ಖಾಲಿಯಾಗಿರುವುದು ಎಂಬುದನ್ನು ಸಹ ನಂಬಿರಲಿಲ್ಲ. ಆ ಸಮಯದಲ್ಲಿ ಪುನರುತ್ಥಾನದಲ್ಲಿ ಎಷ್ಟೊಂದು ಅಪನಂಬಿಕೆ ಇತ್ತು ಎಂಬುದನ್ನು ನಾವು ಕಾಣಬಹುದು. ಆದರೆ ಇಬ್ಬರು ವ್ಯಕ್ತಿಗಳ ಆಲೋಚನೆಯ ಮೇಲೆ ಒಂದು ಸಣ್ಣ ನಿರೀಕ್ಷೆ, ಒಂದು ಚಿಕ್ಕ ಬೆಳಕು ಬೀಳುತ್ತದೆ. ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು, ಆತನನ್ನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಅಲ್ಲಿ ಏನಾಗಿತ್ತು ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಆದರೆ ಹೇಗೂ ಯೇಸು ಕ್ರಿಸ್ತನ ದೇಹವು ಅಲ್ಲಿಂದ ತೆಗೆದುಹಾಕಲ್ಪಟ್ಟಿತ್ತು ಮತ್ತು ಆ ಸ್ಥಳದಲ್ಲಿ ನಡೆದ ಸಂಗತಿಯನ್ನು ಹೆಚ್ಚು ವಿವರಿಸಲು ಅವರು ಸಿದ್ಧರಿರಲಿಲ್ಲ. ಆದರೆ ಕರ್ತನನ್ನು ಯಾರೂ ನೋಡಿರಲಿಲ್ಲ ಎಂಬ ನಿಜ ಸಂಗತಿಯು ಮಾತ್ರ ಉಳಿದುಕೊಂಡಿತ್ತು. ಮುಂದೆ ನಾವು 25ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆತನು ಅವರಿಗೆ, ಎಲ್ಲಾ ಬುದ್ಧಿಯಿಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇದು ಬಹುಮುಖ್ಯವಾದಂಥ ವಿಭಾಗವಾಗಿರುವುದು. ಕರ್ತನು ತನ್ನ ಪುನರುತ್ಥಾನದ ವಿಷಯವಾಗಿ ಮಾತನಾಡುತ್ತಾ ತನ್ನ ಕೈಗಳಲ್ಲಿರುವ ಮೊಳೆಗಳ ಗುರುತನ್ನು ತೋರಿಸಲಿಲ್ಲ. ಆತನು ಅವರಿಗೆ ತನ್ನ ಕೈಗಳಲ್ಲಿನ ಮೊಳೆಗಳ ಗುರುತನ್ನು ತೋರಿಸುವ ಬದಲಾಗಿ ಅವರ ಗಮನವನ್ನು ಪವಿತ್ರ ಗ್ರಂಥದ ಕಡೆಗೆ ತಿರುಗಿಸಿದನು. ನೀವು ಪ್ರವಾದಿಗಳು ಹೇಳಿರುವುದನ್ನು ನಂಬಬೇಕಾಗಿತ್ತು ಎಂಬುದಾಗಿ ಆತನು ಅವರಿಗೆ ಹೇಳಿದನು. ನೋಡಿರಿ, ಪವಿತ್ರ ಗ್ರಂಥದ ಕಡೆಗೆ ಯೇಸು ಕ್ರಿಸ್ತನಿಗಿದ್ದ ಮನೋಭಾವವನ್ನು ಗುರುತಿಸುವುದು ಎಷ್ಟೋ ಒಳ್ಳೆಯದಾಗಿರುವುದು. ಪ್ರಿಯರೇ, ನಾವು ಜೀವಿಸುತ್ತಿರುವಂಥ ಈ ದಿವಸಗಳು ಸಂದೇಹದ ದಿವಸಗಳಾಗಿರುವವು. ನೋಡಿರಿ, ಇಂದು ಅನೇಕ ಜನರು ತಾವೇ ಬುದ್ಧಿವಂತರು ಎಂಬುದಾಗಿ ಪರಿಗಣಿಸಲ್ಪಡುವ ಸಲುವಾಗಿ ತಾವು ಸತ್ಯವೇದವನ್ನು ನಂಬುವವರು ಎಂಬುದಾಗಿ ಹೇಳಿಕೊಳ್ಳಲು ಹಿಂಜರಿಯುತ್ತಿರುವರು. ಈ ರೀತಿಯಾದ ಮನೋಭಾವವನ್ನು ಸೈತಾನನು ಉಪಯೋಗಿಸುವುದರ ಮೂಲಕ ದೇವರ ವಾಕ್ಯವು ಯಾವ ದೋಷವಿಲ್ಲದ್ದು, ಸಮಗ್ರವಾದದ್ದು ಎಂಬ ವಿಷಯವನ್ನು ಕಡಿಮೆ ಮಾಡಲು ಅವನು ಪ್ರಯತ್ನಿಸುತ್ತಾನೆ. ಯೇಸು ಕ್ರಿಸ್ತನಾದರೋ ಸತ್ಯವೇದದ ಹೇಳಿಕೆಗಳ ವಿಷಯದಲ್ಲಿ ಯಾವ ಆದರೆ ಮತ್ತು ಹಾಗೂ ಒಂದು ವೇಳೆ ಎಂಬಿವುಗಳಿಲ್ಲದೆ ಸರ್ವಾನುಮತದ ಹಾಗೂ ಪೂರ್ಣ ಹೃದಯದ ಒಪ್ಪಿಗೆಯನ್ನು ನೀಡಿರುವನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 26 ಹಾಗೂ 27ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ
ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸುಕ್ರಿಸ್ತನು ಮೋಶೆಯೊಂದಿಗೂ ಪ್ರವಾದಿಗಳೊಂದಿಗೂ ಪ್ರಾರಂಭಿಸಿದನು. ಅವರೆಲ್ಲರೂ ಆತನ ಬಗ್ಗೆ ಮಾತಾಡಿದ್ದರು. ಆತನ ಮರಣ ಹಾಗೂ ಪುನರುತ್ಥಾನಗಳು ಅವರ ಪ್ರವಾದನೆಗಳನ್ನು ಪೂರ್ತಿಗೊಳಿಸಿದ್ದವು. ನೋಡಿರಿ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು 2 ಸಂಗತಿಗಳು ಇರುವವು ಎಂದು ಯೇಸುಕ್ರಿಸ್ತನು ಹೇಳುತ್ತಿರುವನು. ಅವು ಬಹಳ ಸರಳವಾಗಿವೆ, ಆದರೆ ಅಷ್ಟೇ ಪ್ರಾಮುಖ್ಯವಾದವುಗಳಾಗಿವೆ. ಮೊದಲನೆಯದಾಗಿ 25ನೇ ವಚನವು ನಮಗೆ ತೋರಿಸುವುದೇನೆಂದರೆ, ಸತ್ಯವೇದದಲ್ಲಿ ನಮಗೆ ನಂಬಿಕೆ ಇರಬೇಕು ಎಂಬುದಾಗಿ. ಯೇಸುಕ್ರಿಸ್ತನು ಅಲ್ಲಿ ಎಲ್ಲಾ ಬುದ್ಧಿಯಿಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದಹೃದಯರೇ ಎಂಬುದಾಗಿ ಹೇಳಿದನು. ಪಾಸ್ಕಲ್ ಎಂಬುವರು ಹೀಗೆ ಹೇಳಿರುತ್ತಾರೆ, ಮಾನವ ಜ್ಞಾನವನ್ನು ನಂಬಲು ಮೊದಲು ಅದನ್ನು ಅರ್ಥ ಮಾಡಿಕೊಳ್ಳಬೇಕು, ಆದರೆ ದೈವಿಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಅದನ್ನು ನಂಬಬೇಕು ಎಂಬುದಾಗಿ. ನೋಡಿರಿ, ಒಬ್ಬ ನಾಸ್ತಿಕನಿಗೆ ಹಾಗೂ ಟೀಕಾಕಾರನಿಗೆ ಸತ್ಯವೇದವು ಒಂದು ಮುಚ್ಚಲ್ಪಟ್ಟಂಥ ಪುಸ್ತಕವಾಗಿರುವುದು. ಅವನು ಕೇವಲ ಕೆಲವು ವಾಸ್ತವಾಂಶಗಳನ್ನು ಕಲಿಯಬಹುದು, ಆದರೆ ಸಂದೇಶವನ್ನು ಕಳೆದುಕೊಳ್ಳುವನು. ಆದರೆ ಮತ್ತೊಂದು ಪಕ್ಕದಲ್ಲಿ ನೋಡುವಾಗ ದೇವರ ಕಡೆಗೆ ದೀನತೆಯ ನಂಬಿಕೆಯಿಂದ ತಿರುಗಿದ ಒಬ್ಬ ಸಾಧಾರಣ ಮನುಷ್ಯನು ದೇವರ ಪವಿತ್ರಾತ್ಮನ ಮೂಲಕ ಜ್ಞಾನೋದಯವನ್ನು ಹೊಂದುವನು. ಅವನ ತಿಳುವಳಿಕೆಯ ಕಣ್ಣುಗಳು ತೆರೆಯಲ್ಪಡುವವು. ಗತಕಾಲದ ಮಹಾವ್ಯಕ್ತಿಗಳು ತಮ್ಮ ಜೀವಿತದ ಕತ್ತಲೆಯ ಹಾಗೂ ಸಂದಿಗ್ಧ ಸಮಯದಲ್ಲಿ ಬೆಳಕಿಗಾಗಿ ಮತ್ತು ಜೀವಕ್ಕಾಗಿ ಸತ್ಯವೇದದ ಪುಟಗಳನ್ನು ಹುಡುಕಿಕೊಂಡು ಬಂದಿರುವರು. ನೋಡಿರಿ, ಸತ್ಯವೇದವನ್ನು ನಂಬದೇ ಹೋದರೆ ನಾವು ಮೂರ್ಖರಾಗಿರುತ್ತೇವೆ ಎಂದು ಯೇಸುಕ್ರಿಸ್ತನು ತಾನೇ ಹೇಳುತ್ತಿರುವನು. ಎರಡನೆಯದಾಗಿ, ಸತ್ಯವೇದವನ್ನು ಕೇವಲ ದೈವಿಕವಾಗಿ ತಿಳಿದುಕೊಳ್ಳಬಹುದು ಎಂಬುದಾಗಿ ಕರ್ತನು ಹೇಳುತ್ತಿರುವನು. ನೋಡಿರಿ, ಸತ್ಯವೇದದ ಸತ್ಯತೆಗಳನ್ನು ಗ್ರಹಿಸಲು ಸುಮ್ಮನೆ ಮಾನವ ಜ್ಞಾನವು ಸಾಕಾಗುವುದಿಲ್ಲ. 45ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಆಮೇಲೆ ಅವರು ಶಾಸ್ತ್ರವಚನಗಳನ್ನು ತಿಳುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಎಂಬುದಾಗಿ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಪ್ರಕಟಿಸುತ್ತಾನೆ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಎಂಬುದಾಗಿ. ಹೌದು ಪ್ರಿಯರೇ, ಸತ್ಯವೇದದಲ್ಲಿರುವ ಕೆಲವು ಸಂಗತಿಗಳು ಮನುಷ್ಯನ ಗ್ರಹಿಕೆಗೆ ನಿಲುಕಲಾಗದಷ್ಟು ಉನ್ನತವಾಗಿವೆ ಮತ್ತು ಕೇವಲ ಪವಿತ್ರಾತ್ಮನು ಮಾತ್ರ ಅವುಗಳನ್ನು ನಮಗೆ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಬಲ್ಲನು. ನಾವು ದೀನಭಾವದಿಂದ ದೇವರ ವಾಕ್ಯದ ಕಡೆಗೆ ಬಂದು, ದೇವರೇ, ನಿನ್ನ ವಾಕ್ಯದ ಅಗಾಧವಾದ ಸಂಗತಿಗಳನ್ನು ಕಾಣುವಂತೆ ನನ್ನ ಕಣ್ಣುಗಳನ್ನು ತೆರೆಯ ಮಾಡು ಎಂಬುದಾಗಿ ದೇವರಿಗೆ ಪ್ರಾರ್ಥಿಸುವುದಾದರೆ ಪವಿತ್ರಾತ್ಮನು ನಮಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 28ರಿಂದ 31 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನೂ ಮುಂದಕ್ಕೆ ಹೋಗುವವನಂತೆ ಕಾಣಿಸಿದನು. ಆದರೆ ಅವರು, ನಮ್ಮ ಸಂಗಡ ಇರು, ಸಂಜೆಯಾಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಪುನರುತ್ಥಾನ ಹೊಂದಿದ ಮತ್ತು ಮಹಿಮೆ ಪಡಿಸಲ್ಪಟ್ಟ ನಮ್ಮ ಕರ್ತನು ತನಗೆ ಸೇರಿದ ತನ್ನ ಸ್ವಂತದವರೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಲು ಬಯಸುತ್ತಾನೆ. ಯಾರ್ಯಾರು ಆತನನ್ನು ನಂಬುತ್ತಾರೋ ಅವರೊಂದಿಗೆ ಮಾತ್ರ ಆತನು ಅನ್ಯೋನ್ಯತೆಯನ್ನು ಹೊಂದುತ್ತಾನೆ. ಆತನು ತಮ್ಮೊಂದಿಗೆ ಇರಬೇಕೆಂದು ಅವರು ಬಯಸಿದರು ಮತ್ತು ಮೇಜಿನ ಬಳಿಯಲ್ಲಿ ರೊಟ್ಟಿ ಮುರಿಯುವ ಸಮಯದಲ್ಲಿ ತನ್ನ ಗುರುತನ್ನು ಹಿಡಿಯುವಂತೆ ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಊಟದ ಮೇಜಿನ ಸುತ್ತಲೂ ಕೂತು ನಮ್ಮ ಊಟವನ್ನು ಸೇವಿಸುತ್ತಿರುವಂತೆಯೇ ಯೇಸುಕ್ರಿಸ್ತನ ಬಗ್ಗೆ ಮಾತನಾಡುವುದು ಎಷ್ಟು ಅದ್ಭುತಕರವಾದಂಥ ಸಮಯವಾಗಿರುವುದಲ್ಲವೇ? ನಿಜವಾದ ಅನ್ಯೋನ್ಯತೆಯನ್ನು ಹೊಂದಿರುವುದು ಆಶೀರ್ವಾದವಾಗಿದೆ. ರೊಟ್ಟಿ ಮುರಿಯುವುದರಲ್ಲಿ ಆತನು ನಮ್ಮ ಮಧ್ಯದಲ್ಲಿ ಇರಬೇಕು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 32 ಹಾಗೂ 33ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ.
ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ ಎಂದು ಹೇಳಿಕೊಂಡು ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡ ಇದ್ದವರು ಒಟ್ಟಾಗಿ ಕೂಡಿಕೊಂಡಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಅಷ್ಟು ತಡವಾಗಿದ್ದರೂ ಅವರು ಅನೇಕ ಮೈಲುಗಳಷ್ಟು ಹಿಂತಿರುಗಿದರು. ಆದರೆ ಅವರು ಹಿಂತಿರುಗಿದ್ದು ಅದ್ಭುತವಾದ ವರ್ತಮಾನದೊಂದಿಗೆ. ನಾವು ಮುಂದುವರಿಸಿ 34ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಸ್ವಾಮಿ ಎದ್ದದ್ದು ನಿಜ, ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯೇಕವಾಗಿ ಸೀಮೋನ್ ಪೇತ್ರನಿಗೆ ಪ್ರತ್ಯಕ್ಷನಾದನು. ಯಾಕಂದರೆ ಅವನೊಂದಿಗೆ ಕೆಲವು ಸಂಗತಿಗಳನ್ನು ಸರಿಪಡಿಸಬೇಕಾಗಿತ್ತು. ಪ್ರಿಯರೇ, ಪೇತ್ರನು ಯೇಸು ಕ್ರಿಸ್ತನನ್ನು ಅಲ್ಲಗಳೆದದ್ದು ನಮ್ಮ ನೆನಪಿನಲ್ಲಿದೆಯಲ್ಲವೇ? ನೋಡಿರಿ, ಅನ್ಯೋನ್ಯತೆಗೋಸ್ಕರ ಸಂಧಾನವು ಯೇಸು ಕ್ರಿಸ್ತನ ಮತ್ತು ಪೇತ್ರನ ನಡುವಿನ ವೈಯಕ್ತಿಕ ಹಾಗೂ ಪ್ರತ್ಯೇಕವಾದ ವ್ಯವಹಾರವಾಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 35ರಿಂದ 37 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇದನ್ನು ಕಂಡು ಅವರು ದಾರಿಯಲ್ಲಿ ನಡೆದ ಸಂಗತಿಯನ್ನು, ರೊಟ್ಟಿ ಮುರಿಯುವುದರಲ್ಲಿ ತಾವು ಆತನ ಗುರುತು ಹಿಡಿದೆವೆಂಬುದನ್ನು ವಿವರಿಸಿದರು. ಅವರು ಈ ಸಂಗತಿಗಳನ್ನು ಕುರಿತು ಮಾತಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು, ನಿಮಗೆ ಮನಃಶಾಂತಿಯಾಗಲಿ ಎಂದು ಅವರಿಗೆ ಹೇಳಿದನು. ಅವರು ದಿಗಿಲು ಬಿದ್ದು ಭಯ ಹಿಡಿದವರಾಗಿ ತಾವು ಕಂಡದ್ದನ್ನು ಭೂತವೆಂದು ಭಾವಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ನಾವೇನಾದರೂ ಅಲ್ಲಿ ಅವರೊಂದಿಗೆ ಇದ್ದಿದ್ದರೆ ನಮ್ಮ ಪ್ರತಿಕ್ರಿಯೆಯೂ ಸಹ ಅವರಂತೆಯೇ ಇರುತ್ತಿತ್ತು. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 38 ಹಾಗೂ 39ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆತನು ಅವರಿಗೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ. ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವೂ ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಒಂದು ವಿಷಯವನ್ನು ನಾವು ನೋಡುತ್ತೇವೆ. ಅದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆ ಪಡಿಸಲ್ಪಟ್ಟ ಶರೀರವು ಮಾಂಸವನ್ನು ರಕ್ತವನ್ನು ಹೊಂದಿರದೆ ಮಾಂಸವನ್ನು ಎಲುಬುಗಳನ್ನು ಹೊಂದಿತ್ತು. ಆತನ ರಕ್ತವು ಶಿಲುಬೆಯ ಮೇಲೆ ಸುರಿಸಲ್ಪಟ್ಟಿತ್ತು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 40ರಿಂದ 43 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇದನ್ನು ಹೇಳಿದ ಮೇಲೆ ಆತನು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು. ಆದರೆ ಅವರು ಸಂತೋಷದ ದೆಸೆಯಿಂದ ಇನ್ನೂ ನಂಬದೆ ಆಶ್ಚರ್ಯಪಡುತ್ತಿರಲಾಗಿ, ಆತನು, ತಿನ್ನತಕ್ಕ ಪದಾರ್ಥವೇನಾದರೂ ಇಲ್ಲಿ ನಿಮಗುಂಟೋ ಎಂದು ಅವರನ್ನು ಕೇಳಲು ಅವರು ಸುಟ್ಟ ಮೀನಿನ ಒಂದು ತುಂಡನ್ನು ಆತನಿಗೆ ಕೊಟ್ಟರು. ಆತನು ತಕ್ಕೊಂಡು ಅವರ ಮುಂದೆ ತಿಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇದೊಂದು ಶ್ರೇಷ್ಠವಾದಂಥ ಬರಹವಾಗಿರುವುದು ಮತ್ತು ವೈದ್ಯನಾದ ಲೂಕನು ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವನು. ನೋಡಿರಿ ಪ್ರಿಯರೇ, ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನು ಮಾನವ ಜೀವಿಯಾಗಿರುವನು ಎಂಬುದಕ್ಕೆ ರುಜುವಾತ ಅಥವಾ ಆಧಾರವೇನೆಂದರೆ, ಸುಟ್ಟ ಮೀನಿನ ತುಂಡನ್ನು ತಿನ್ನುವುದು ಆತನಿಂದ ಸಾಧ್ಯವಾಯಿತು. ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗೆಯೇ ಮುಂದುವರೆದು ನಾವು 44 ಹಾಗೂ 45ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಶಿಷ್ಯರು ಆತನ ಮಾತನ್ನು ನಂಬಿರಲಿಲ್ಲ. ಸತ್ಯವೇದವನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳಬೇಕಾದರೆ ದೇವರಾತ್ಮನು ತಾನೇ ನಮ್ಮ ಹೃದಯವನ್ನು ಮನಸ್ಸನ್ನು ತೆರೆಯಬೇಕಾಗಿರುತ್ತದೆ. ನೋಡಿರಿ, ದೇವರಾತ್ಮನು ತಾನೇ ಸತ್ಯವೇದ ಅಧ್ಯಯನವನ್ನು ನಮಗೆ ನಿಜವಾದದ್ದಾಗಿ ಮಾಡಲು ಶಕ್ತನಾಗಿರುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 46 ಹಾಗೂ 47ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಕ್ರಿಸ್ತನು ಶ್ರಮೆಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ
ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಜಾಗತಿಕ ಹೊರನೋಟವನ್ನು ನಾವು ನೋಡುತ್ತೇವೆ. ಇಲ್ಲಿರುವ ದೃಷ್ಟಿಕೋನವು ಜಗದ್ವ್ಯಾಪಕವಾಗಿದೆ, ಅಂದರೆ ಜಗತ್ತಿನ ಉದ್ದಗಲವನ್ನು ಒಳಗೊಂಡಿದೆ. ನೋಡಿರಿ, ಸುವಾರ್ತೆಯು ಲೋಕದ ಪ್ರತಿ ಮೂಲೆಗೂ ಹೋಗಬೇಕಾಗಿದೆ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 48 ಹಾಗೂ 49ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಜನರು ಲೋಕಕ್ಕೆ ಸಾಕ್ಷಿಯನ್ನು ನೀಡಬೇಕೆಂಬುದು ಯೇಸು ಕ್ರಿಸ್ತನ ವಿಧಾನ ಕ್ರಮವಾಗಿತ್ತು. ಮತ್ತು ಆತನು ಸತ್ತು ಹೂಣಲ್ಪಟ್ಟು ಸತ್ತವರೊಳಗಿಂದ ಎದ್ದು ಬಂದಿರುವುದು ಹಾಗೂ ಆತನನ್ನು ನಂಬುವುದರ ಮೂಲಕ ಪಾಪಿಗಳು ರಕ್ಷಿಸಲ್ಪಡುವರು ಎಂಬುದೇ ಸಂದೇಶವಾಗಿತ್ತು. ಈ ಸಂದೇಶವನ್ನು ಜಗತ್ತಿಗೆ ತೆಗೆದುಕೊಂಡು ಹೋಗಲು ಪವಿತ್ರಾತ್ಮನೇ ಶಕ್ತಿಯಾಗಿರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು 50 ಹಾಗೂ 51ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಮತ್ತು ಆತನು ಅವರನ್ನು ಬೇಥಾನ್ಯದ ತನಕ ಕರಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಶಿಷ್ಯರು ಕೊನೆಯ ಸಾರಿ ಯೇಸು ಕ್ರಿಸ್ತನನ್ನು ನೋಡಿದಾಗ ಆತನನ್ನು ಆಶೀರ್ವದಿಸುವ ಮನೋಭಾವದಲ್ಲಿ ನೋಡಿದ್ದರು. ಯೇಸು ಕ್ರಿಸ್ತನು ಮುಂದಿನ ಸಾರಿ ತಿರುಗಿ ಬರುವಾಗ ಆತನು ಲೋಕದ ಮೇಲೆ ನ್ಯಾಯ ತೀರ್ಪಿನೊಂದಿಗೆ ಬರಲಿದ್ದಾನೆ. ಆದರೆ ಆತನು ಸಭೆಗೋಸ್ಕರ ನ್ಯಾಯ ತೀರ್ಪಿನೊಂದಿಗೆ ಬರುವುದಿಲ್ಲ. ಆತನು ಆಶೀರ್ವಾದದೊಂದಿಗೆ ಬರುತ್ತಾನೆ. ಆದ್ದರಿಂದ ಪ್ರಿಯರೇ, ನಾವು ಮಹಾ ಆನಂದದಿಂದಲೂ ನಿರೀಕ್ಷೆಯಿಂದಲೂ ಆತನ 2ನೇ ಬರೋಣಕ್ಕಾಗಿ ಎದುರು ನೋಡಬೇಕಾಗಿದೆ. ಬನ್ನಿರಿ ಪ್ರಿಯರೇ, ಲೂಕನು ಬರೆದ ಸುವಾರ್ತೆಯ ಧ್ಯಾನವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 52 ಹಾಗೂ 53ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇರುವುದು ಲೂಕನು ಬರೆದ ಸುವಾರ್ತೆಯ ಸಾಕ್ಷಿಯಾಗಿದೆ. ಈ ಪುಸ್ತಕದ ಅಧ್ಯಯನವು ನಮಗೆಲ್ಲ ಆಶೀರ್ವಾದದಾಯಕವಾಗಿತ್ತು ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ವೈಯಕ್ತಿಕವಾಗಿ ನನ್ನ ಹೃದಯವು ಆಶೀರ್ವದಿಸಲ್ಪಟ್ಟಿದೆ, ನನ್ನ ಮನಸ್ಸು ಸಮೃದ್ಧಗೊಳಿಸಲ್ಪಟ್ಟಿದೆ ಮತ್ತು ನನ್ನ ಸಂಕಲ್ಪವು ಬಲಗೊಂಡಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಅದ್ಭುತಕರವಾದ ಸುವಾರ್ತೆಯನ್ನು ಅಧ್ಯಯನ ಮಾಡಿದ ನಾವು ಇನ್ನೂ ಅಧಿಕವಾಗಿ ಆತನನ್ನು ತಿಳಿದುಕೊಳ್ಳಲು ಬಯಸೋಣ. ದೇವರು ಆ ರೀತಿಯಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಮುನ್ನಡೆಸಲಿ. ಒಬ್ಬ ಮನುಷ್ಯನು ಒಂದಾನೊಂದು ಸಾರಿ ದೇವರ ಸೇವಕರಾದ ಜಿಪ್ಸಿ ಸ್ಮಿತ್ ಎಂಬುವರ ಬಳಿಯಲ್ಲಿ ಬಂದು, ಅಯ್ಯ, ನಾನು ಸತ್ಯವೇದವನ್ನು ಎಷ್ಟೋ ಸಾರಿ ಓದುವುದರ ಮೂಲಕ ಹಾದು ಹೋಗಿದ್ದೇನೆ. ಆದರೂ ಅದರಿಂದ ನನಗೆ ಯಾವ ದೈವಿಕ ಪ್ರೇರಣೆಯಾಗಲಿ ಉತ್ತೇಜನವಾಗಲಿ ಸಿಕ್ಕಿರುವುದಿಲ್ಲ ಎಂಬುದಾಗಿ ಹೇಳಿದನು. ಅದಕ್ಕೆ ಆ ದೇವರ ಸೇವಕರು ಆ ಮನುಷ್ಯನಿಗೆ ಹೀಗೆ ಹೇಳಿದರು, ಪ್ರಿಯ ಸಹೋದರನೇ, ಇನ್ನೊಂದು ಸಾರಿ ಸತ್ಯವೇದವನ್ನು ನೀನು ದಯಮಾಡಿ ಓದು. ಆದರೆ ಈ ಸಾರಿ ನೀನು ಓದುವಾಗ ಆ ಸತ್ಯವೇದವು ನಿನ್ನ ಮೂಲಕ ಹಾದು ಹೋಗುವಂತೆ ನೀನು ಅವಕಾಶ ಮಾಡಿಕೊಡು. ನಂತರ ನೀನು ಬೇರೆ ಕಥೆಯನ್ನೇ ಹೇಳಲಿರುವಿ ಎಂಬುದಾಗಿ ಹೇಳಿದರು. ಹೌದು, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸತ್ಯವೇದವನ್ನು ಅಧ್ಯಯನ ಮಾಡುವಾಗ ನಾವು ಈ ಕ್ರಮವನ್ನು ಪಾಲಿಸುವುದಾದರೆ ಖಂಡಿತವಾಗಿಯೂ ದೇವರಾತ್ಮನು ನಮ್ಮನ್ನು ಆಶೀರ್ವದಿಸಿ ಬಲಪಡಿಸುವನು. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವೈದ್ಯನಾದ ಲೂಕನು ಬರೆದ ಈ ಸುವಾರ್ತೆಗಾಗಿ ನಾವು ದೇವರನ್ನು ಕೊಂಡಾಡೋಣ. ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಬಗ್ಗೆ ನಾವು ಅನೇಕ ಸಂಗತಿಗಳನ್ನು ಕಲಿತುಕೊಳ್ಳಲು ದೇವರು ನಮಗೆ ಈ ಮೂಲಕ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಹೌದು ಪ್ರಿಯರೇ, ನಮ್ಮ ಕರ್ತನು ಆದೇಶಿಸಿದಂತೆ ನಾವು ಸಹ
ನಾವಿರುವಂಥ ಸ್ಥಳದಲ್ಲಿಯೇ ಆತನ ಸಾಕ್ಷಿಗಳಾಗಿ ಜೀವಿಸುತ್ತಾ ಆತನನ್ನು ಮಹಿಮೆಪಡಿಸೋಣ. ನೋಡಿರಿ ಪ್ರಿಯರೇ, ಕರ್ತನ ಬರೋಣವು ಅತಿ ಸಮೀಪವಾಗಿರುವುದರಿಂದ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಆತನ ಮಹಿಮೆಯುಳ್ಳ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ದೇವರ ಮಹಾಕೃಪೆಯಿಂದ ಲೂಕನು ಬರೆದ ಸುವಾರ್ತೆಯ ಅಧ್ಯಯನವನ್ನು ಮಾಡಿ ಬಹಳಷ್ಟು ವಿಷಯಗಳನ್ನು ನಾವು ತಿಳಿದುಕೊಂಡೆವು. ಕ್ರಿಸ್ತನು ಕೊಟ್ಟಂಥ ಆಜ್ಞೆಗಳಿಗೆ ಅನುಸಾರವಾಗಿ ಆತನ ಸುವಾರ್ತೆಯನ್ನು ನಾವು ಎಲ್ಲರಿಗೂ ತಿಳಿಸುವ ಹಂಗಿನಲ್ಲಿದ್ದೇವೆ. ದೇವರನ್ನು ಅರಿಯದವರಿಗೆ ಸತ್ಯವೇದವು ಮುಚ್ಚಲ್ಪಟ್ಟ ಪುಸ್ತಕವಾಗಿದೆ. ನಮಗಾದರೂ ದೈವಿಕ ರಕ್ಷಣೆಯ ಶಕ್ತಿಯಾಗಿದೆ. ಆದ್ದರಿಂದ ದಿನಾಲು ಸುವಾರ್ತೆಗೆ ಯೋಗ್ಯರಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನಮ್ಮ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ನಮಗೆ ಕೊಟ್ಟಂಥ ಸುವಾರ್ತೆಯು ಅದು ಬಲ ಸ್ವರೂಪವಾದದ್ದು, ರಕ್ಷಣೆಯ ಶಕ್ತಿಯಾಗಿದೆ. ಆ ಸುವಾರ್ತೆಯನ್ನು ನಾವು ಅಂಗೀಕಾರ ಮಾಡಿದವರಾಗಿ ಜೀವಿಸುವಲ್ಲಿ, ಅದಕ್ಕೆ ಯೋಗ್ಯರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಬಲಪಡಿಸು. ದೇವರೇ, ಸುವಾರ್ತೆಗೆ ಇರುವಂಥ ಅಡ್ಡಿಗಳನ್ನು ನಿವಾರಿಸು. ಪ್ರತಿಯೊಬ್ಬರೂ ಸುವಾರ್ತೆಗೆ ಯೋಗ್ಯರಾಗಿ ಜೀವಿಸುವುದಕ್ಕೆ ನಿನ್ನ ವಾಕ್ಯದ ಮೂಲಕ ನೀನು ಕಾರ್ಯ ಮಾಡು. ಲೂಕನು ಬರೆದ ಸುವಾರ್ತೆಯಲ್ಲಿ ನೀನು ತಿಳಿಸಿದಂಥ ಅಮೂಲ್ಯವಾದ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ನಿನ್ನ ವಾಕ್ಯಕ್ಕನುಸಾರವಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ಆತ್ಮೀಯ ಬಂಧುಗಳೇ, ಸತ್ಯವೇದ ಅಧ್ಯಯನವು ನಿಮ್ಮ ಹೃದಯಕ್ಕೆ ಹರ್ಷವೂ ಆತ್ಮಕ್ಕೆ ಬಲವೂ ಶರೀರಕ್ಕೆ ಸೌಖ್ಯವನ್ನು ನೀಡಿದೆಯಲ್ಲವೇ? ದೇವರಿಗೆ ಸ್ತೋತ್ರವಾಗಲಿ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕೆ ಸಿದ್ಧರಾಗೋಣ. ತಪ್ಪದೆ ಕರೆ ಮಾಡಿರಿ. ವಂದನೆಗಳು.